ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಮಾಘಪುರಾಣ ಅಧ್ಯಾಯ 30. ಮಾಘಪುರಾಣದ ಫಲಶ್ರುತಿ. ಈ ಅಧ್ಯಾಯದಲ್ಲಿ ನಾವು ಮಾಘಪುರಾಣದ ಫಲಶ್ರುತಿಯನ್ನು ಕೇಳೋಣ. ನನ್ನ ಇಂದಿನ ಎಲ್ಲ ವಿಡಿಯೋಗಳಲ್ಲಿ ಮಾಘಪುರಾಣದ 1ನೇ ಅಧ್ಯಾಯದಿಂದ 29ನೇ ಅಧ್ಯಾಯದವರೆಗೂ ಎಲ್ಲ ಕಥೆಗಳು ಅದರಲ್ಲಿದೆ. ದಯವಿಟ್ಟು ವಿಡಿಯೋವನ್ನು ನೋಡಿ. ಈಗ ನಾವು ಇಷ್ಟು ದಿನ ಓದಿದಂತಹ ಮಾಘಪುರಾಣ, ಕೇಳಿದಂತಹ ಮಾಘಪುರಾಣದ ಫಲಶ್ರುತಿಯನ್ನು ಕೇಳೋಣ. ಮಾಘಪುರಾಣದ ಫಲಶ್ರುತಿ, ಅದರ ಬಗ್ಗೆ ಜಹ್ನು ಮಹರ್ಷಿಗಳು ಏನೆಂದು ಹೇಳುವರು? ಗೃತ್ಸಮದನು ಜಹ್ನುವಿಗೆ ಮಾಘ ಮಾಸದ ಮಹಿಮೆಯನ್ನು ಸವಿವರವಾಗಿ ಹೇಳಿದ ಬಳಿಕ ಜಹ್ನುವಿಗೆ ತಾನು ಈ ವ್ರತವನ್ನಾಚರಿಸುವ ಇಚ್ಛೆಯಾಯಿತು. ಮಹರ್ಷಿ, ನಿನ್ನಿಂದ ವ್ರತಕಥೆಗಳನ್ನು ಕೇಳಿ ಪುನೀತನಾದೆ. ನನಗೂ ವ್ರತವನ್ನಾಚರಿಸುವ ಆಸೆಯಾಗಿದೆ. ಈ ವ್ರತವನ್ನು ಆಚರಿಸುವ ವಿಧಾನವನ್ನು ತಿಳಿಸಿ ಉಪಕಾರ ಮಾಡು ಎಂದು ಕೇಳಿದನು. ಗೃತ್ಸಮದನು ಉತ್ತರಿಸುತ್ತಾ, ಜಹ್ನು, ಮಾಘ ಮಾಸ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ, ನೇಮನಿಷ್ಠೆಗಳಿಂದ, ತಿರಸ್ಕಾರ ಮನೋಭಾವ ತೋರದೆ ಆಚರಿಸಬೇಕು. ನೀನು ಮಾಘ ಮಾಸದ ಮಹಿಮೆಯನ್ನು ಈಗಾಗಲೇ ಕೇಳಿ ತಿಳಿದಿರುವೆ. ಈ ಮಹಾತ್ಮೆಯನ್ನು ಆದರದಿಂದ ಕೇಳುವವರು ತನ್ನ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವರು ಎಂಬುದರಲ್ಲಿ ಸಂದೇಹವಿಲ್ಲ. ನೀನಾದರೂ ಮಾಘ ಮಾಸದ ಶುಕ್ಲ ಪ್ರತಿಪತ್ ಮೊದಲ್ಗೊಂಡು ಮಾಘ ಬಹುಳ ಅಮಾವಾಸ್ಯೆಯವರೆಗೂ ಇಡೀ ಮಾಸ ಪೂರ್ಣವಾಗಿ ಪ್ರತಿನಿತ್ಯ ಸೂರ್ಯೋದಯ ಕಾಲದಲ್ಲಿ ನದೀ ಜಲದಲ್ಲಿ ಮಾಘಸ್ನಾನ ಮಾಡಿ ಪಾವನನಾಗು. ಭೂಲೋಕವಾಸಿಗಳಿಗೆ ಭವಬಂಧನದಿಂದ ಪಾರಾಗಲು ಇದು ಸುಲಭೋಪಾಯ. 3 ಲೋಕಗಳಲ್ಲಿಯೂ ಈ ವ್ರತಕ್ಕೆ ಸಮನಾದ ವ್ರತ ಇನ್ನೊಂದಿಲ್ಲ ಎಂದು ಹೇಳಿದನು. ಗೃತ್ಸಮದನಿಂದ ಆದೇಶಿತನಾಗಿ ಜಹ್ನುವು ಮಾಘ ಮಾಸದಲ್ಲಿ ಮಾಘವ್ರತವನ್ನು ವಿಧಿವತ್ತಾಗಿ ಆಚರಿಸಿ ಪುಣ್ಯ ಭಾಜನನಾದನು. ಈ ಪುರಾಣ ಕಥೆಯನ್ನು ಶಂಕರನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೂ ಹೇಳಿದನು. ಸೂತ ಪುರಾಣಿಕರು ಮಾಘಪುರಾಣವನ್ನು ಕೇಳಿ, ಶೌನಕಾದಿ ಮುನಿಪುಂಗವರೇ, ಹಿಂದೆ ಕೈಲಾಸದಲ್ಲಿ ಸರ್ವಮಂಗಳೆಯೂ ಭವಾನಿಯೂ ಪರ್ವತರಾಜನ ಪುತ್ರಿಯೂ ತನ್ನ ಅರ್ಧಾಂಗಿಯೂ ಆದ ಪಾರ್ವತಿಗೆ ಶಂಕರನು ಹೇಳಿದ ಮಾಘ ಮಾಸದ ವ್ರತಕಥೆಯನ್ನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ. 12 ಮಾಸಗಳಲ್ಲಿ ಶ್ರೇಷ್ಠವಾದ ಮಾಘ ಮಾಸದ ಮಹಿಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳಿದ ನಿಮಗೆ ಶುಭವಾಗುತ್ತದೆ. ಈ ವ್ರತವು ಸಂಪತ್ತನ್ನು, ಆರೋಗ್ಯವನ್ನು, ಸತ್ಕೀರ್ತಿಯನ್ನು ಕೊಡುತ್ತದೆ. ಆಯಸ್ಸನ್ನು ಹೆಚ್ಚಿಸಿ ಸುಖ ತರುತ್ತದೆ. ಕಡೆಗೆ ವೈಕುಂಠಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಈ ವ್ರತವನ್ನು ಋಷಿ ಮುನಿಗಳು, ವಸಿಷ್ಠಾದಿ ಮಹರ್ಷಿಗಳು, ರಾಜ ಮಹಾರಾಜರು ಆಚರಿಸಿ ಪುನೀತರಾಗಿದ್ದಾರೆ. ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು, ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನು ಈ ವ್ರತವು ನೀಡುವುದು. ಮಾಘಸ್ನಾನವನ್ನು ಉಪೇಕ್ಷಿಸಬಾರದು. ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಗೊಂಡು ಹರಿಪೂಜೆ ಮಾಡಬೇಕು. ಸ್ನಾನ ಮಾಡುವಾಗ ಶ್ರೀಹರಿಯ ನಾಮಗಳನ್ನು ಉಚ್ಚರಿಸಬೇಕು. ನಾನು ಮಾಡುವ ಮಾಘಸ್ನಾನಕ್ಕೆ ತಕ್ಕ ಫಲವನ್ನು ಕೊಡೆಂದು ಭಗವಂತನಾದ ನಾರಾಯಣನಲ್ಲಿ ಪ್ರಾರ್ಥಿಸಬೇಕು. ಸ್ನಾನಾನಂತರ ಪೂಜೆ ಮಾಡಿ ಹರಿಕಥಾಶ್ರವಣ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು. ಮಾಘ ಮಾಸದ 30 ದಿನಗಳು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸಬೇಕು. ಸಕಲ ಪಾಪ ಪರಿಹಾರ ಮಾಡುವ ಮಾಘಸ್ನಾನ ಶುಭಕರವಾಗಿರುತ್ತದೆ. ಇದು ಸೂರ್ಯ ಚಂದ್ರರಿರುವಂತೆಯೇ ಸತ್ಯ ಎಂದು ಶೌನಕಾದಿ ಮುನಿಗಳಿಗೆ ತಿಳಿಸಿದರು. ಮಹಿಮೆಯನ್ನು ಸೂತರಿಂದ ತಿಳಿದ ಶೌನಕಾದಿ ಮುನಿಗಳು
ತಾವು ವ್ರತವನ್ನಾಚರಿಸಿ ಪುನೀತರಾದರು. ಶಂಕರನಿಂದ ಮಾಘಮಾಸ ಮಹಿಮೆಯನ್ನು ತಿಳಿದ ಪಾರ್ವತಿ, ಪ್ರಾಣವಲ್ಲಭ ಪರಮೇಶ್ವರ, ನಾನು ನಿಮ್ಮಿಂದ ಮಾಘಮಾಸದ ಮಹಿಮೆ ತಿಳಿದು ಭಾಗ್ಯಶಾಲಿಯಾದೆ. ಈ ಸ್ನಾನವು ಎಲ್ಲರಿಗೂ ಶುಭವನ್ನು ತರುವಂತಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ಹೇಳಿ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಭಾಗ್ಯವೇ ಭಾಗ್ಯ ಎಂದು ಸಂತೋಷದಿಂದ ಸಂತುಷ್ಟಳಾದಳು ಎಂಬಲ್ಲಿಗೆ ಮಾಘಮಾಸದ ವ್ರತಕಥೆಯು 30 ಅಧ್ಯಾಯಗಳು ಸಮಾಪ್ತಿಯಾಯಿತು. ಎಲ್ಲರಿಗೂ ಆ ಭಗವಂತ ಶ್ರೀಮನ್ನಾರಾಯಣ ಒಳ್ಳೆಯದನ್ನ ಮಾಡಲಿ, ಸಕಲ ಸನ್ಮಂಗಳಾನಿ ಭವಂತು. ಯಾರೆಲ್ಲ ಮಾಘಪುರಾಣದ ಕಥೆಯನ್ನು ಕೇಳಿಲ್ಲ, ದಯವಿಟ್ಟು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಮಾಘಪುರಾಣದ 30 ಅಧ್ಯಾಯಗಳು ಇವೆ. ಅದನ್ನು ನೋಡಿ ಕೇಳಿ ಆನಂದಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.